ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸೋಣ. ಈ ವಾಕ್ಯದ ಮುಖಾಂತರ ದೇವರು ನಮ್ಮೊಡನೆ ಮಾತನಾಡುತ್ತಾರೆ, ಪ್ರಭು ಯೇಸು ಕ್ರಿಸ್ತರು ನಮ್ಮೊಡನೆ ಮಾತನಾಡುತ್ತಾರೆ. ಪವಿತ್ರಾತ್ಮರು ಈ ವಾಕ್ಯಗಳನ್ನು ಆಲಿಸುತ್ತಿರುವಾಗ ನಮ್ಮಲ್ಲಿ ಕೆಲಸ ಮಾಡುತ್ತಾರೆ. ಯಾಕೆಂದರೆ ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ. ಪವಿತ್ರಾತ್ಮರ ಸಹಾಯದ ವಿನಃ ದೇವರ ವಾಕ್ಯವನ್ನು ನಾವು ಎಷ್ಟೇ ಆಲಿಸಿದರೂ ಅದು ನಮಗೆ ಒಂದು ಈ ಲೋಕದ ವಾಕ್ಯಗಳಂತೆ, ಸಾಧಾರಣ ವಾಕ್ಯಗಳಂತೆಯೇ ಆಗಬಹುದು. ಆದರೆ ಪವಿತ್ರಾತ್ಮರು ನಮ್ಮೊಡನೆ ಇದ್ದು ಅವರ ಸಹಾಯದ ಮುಖಾಂತರ ಈ ವಾಕ್ಯಗಳನ್ನು ಸ್ವೀಕರಿಸಲು, ಅರ್ಥೈಸಿಕೊಳ್ಳಲು, ನಮ್ಮದಾಗಿಸಿಕೊಳ್ಳಲು ನಾವು ಪ್ರಯತ್ನಿಸೋಣ. ಸಂತ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 17 ವಾಕ್ಯಗಳು 1ರಿಂದ. ಸಂತ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 17 ವಾಕ್ಯಗಳು 1ರಿಂದ. ಯೇಸು ಸ್ವಾಮಿ ಅವರೊಡನೆ ಹೀಗೆ ಮಾತನಾಡಿದ ಮೇಲೆ ಆಕಾಶದತ್ತ ಕಣ್ಣೆತ್ತಿ ನೋಡಿ, ಪಿತನೇ, ನಿರೀಕ್ಷಿಸಿದ ಗಳಿಗೆ ಬಂದಿದೆ. ನಿಮ್ಮ ಪುತ್ರನು ನಿಮ್ಮ ಮಹಿಮೆಯನ್ನು ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನು ಬೆಳಗಿಸಿರಿ. ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಇದರಿಂದಾಗಿ ನೀವು ಆತನಿಗೆ ಒಪ್ಪಿಸಿರುವ ಎಲ್ಲರಿಗೆ ನಿತ್ಯ ಜೀವವನ್ನು ಆತನು ನೀಡುವನು. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನೀವು ನನಗೆ ಕೊಟ್ಟ ಕಾರ್ಯವನ್ನು ನಾನು ಮಾಡಿ ಮುಗಿಸಿ ನಿಮ್ಮ ಮಹಿಮೆಯನ್ನು ಜಗತ್ತಿಗೆಲ್ಲ ತೋರ್ಪಡಿಸಿದೆನು. ಪಿತನೇ, ಜಗತ್ತು ಉಂಟಾಗುವ ಮೊದಲೇ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯನ್ನು ಕೊಟ್ಟು ನನ್ನನ್ನು ಈಗ ನಿಮ್ಮ ಸನ್ನಿಧಿಯಲ್ಲಿ ಮಹಿಮೆ ಪಡಿಸಿರಿ. ಪ್ರಿಯರೇ, ಈಗ ನಾವು ಆಲಿಸಿದ ಈ ವಾಕ್ಯಗಳ ಮುಖಾಂತರ ಯೇಸು ಸ್ವಾಮಿ ಒಂದು ವಿಷಯವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಅದೇನೆಂದರೆ, ಯೇಸು ಸ್ವಾಮಿ ದೇವರೊಡನೆ, ಅಂದರೆ ಅವರು ದೇವರಿಂದ ಬಂದವರು, ದೇವರ ಪುತ್ರ, ದೇವರೇ ಅವರನ್ನು ಈ ಲೋಕಕ್ಕೆ ಕಳುಹಿಸಿದ್ದು, ಯಾತಕ್ಕಾಗಿ ಕಳಿಸಿದ್ದು, ಅದರ ಬಗ್ಗೆ ಯೇಸು ಸ್ವಾಮಿ ಉಲ್ಲೇಖಿಸಿ ಆ ವಿಷಯವನ್ನು ನಾನು ಮಾಡಿ ಮುಗಿಸಿದ್ದೇನೆ ಎಂಬ ಒಂದು ವಿಷಯವನ್ನು ಬಹಳ ಆನಂದದಿಂದ ತಂದೆ ದೇವರಲ್ಲಿ ಹೇಳಿಕೊಳ್ಳುತ್ತಾರೆ. ಅದರಲ್ಲಿ ಒಂದು ಪ್ರಮುಖವಾದ ವಿಷಯ ಪ್ರಿಯರೇ, ನರಮಾನವರಾದ ಪ್ರತಿಯೊಬ್ಬರು ಆಲಿಸಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ, ಯೇಸುಸ್ವಾಮಿ ಹೇಳ್ತಾರೆ, ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ನರಮಾನವರೆಲ್ಲರ ಮೇಲೆ. ಈಗ ಯಾರಾದರೂ ಇಲ್ಲಿ ನಾನು ಬೋಧಿಸುತ್ತಿರುವಾಗ ದೇವರ ವಾಕ್ಯವನ್ನು ಆಲಿಸುತ್ತಾ ಇದ್ದೀರಿ ಆದರೆ ನೀವು ಒಂದು ವಿಷಯ ಅರ್ಥೈಸಿಕೊಳ್ಳಿ, ನನಗಾಗಿಯೂ ನಮಗಾಗಿಯೂ ನಮ್ಮೆಲ್ಲರಿಗಾಗಿಯೂ ಯೇಸು ಸ್ವಾಮಿ
ಬಂದಿದ್ದು. ಅಂದರೆ ನರಮಾನವರೆಲ್ಲರ ಮೇಲೆ ತಂದೆ ದೇವರು ಯೇಸುವಿಗೆ ಅಧಿಕಾರವನ್ನು ಕೊಟ್ಟಿದ್ದು. ಈ ವಿಷಯವನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಒಂದು ವೇಳೆ ನಾನು ಯೇಸು ಅವರ ದೇವರು, ಯೇಸುವನ್ನು ಹಿಂಬಾಲಿಸುವವರು ಅವರು, ಯೇಸು ನನಗಾಗಿ ಬಂದದಲ್ಲ, ಯೇಸು ನಮಗಾಗಿ ಬಂದದಲ್ಲ, ಯೇಸುವಿಗೂ ನನಗೂ ಸಂಬಂಧವಿಲ್ಲ, ಯೇಸು ಅಂದರೆ ಅದೊಂದು ಕ್ರಿಶ್ಚಿಯನ್ನರ ದೇವರು, ಈ ರೀತಿಯ ಒಂದು ಆಲೋಚನೆ ನಮ್ಮಲ್ಲಿ ಇರಬಹುದು. ಆದರೆ ಪ್ರಿಯರೇ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಅವರ ಬಾಯಿಂದಲೇ ನುಡಿಯುತ್ತಾರೆ, ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಕೆಲವರ ಮೇಲೆ ಅಲ್ಲ, ನರಮಾನವರೆಲ್ಲರ ಮೇಲೆ. ಹಾಗಾದರೆ ಯಾರು ಈ ನರಮಾನವರ ಈ ಒಂದು ಗುಂಪಿಗೆ ಸೇರುತ್ತಾರೋ, ಅಥವಾ ಯಾರು ನಾನೊಬ್ಬ ಮಾನವನೆಂದು ಒಪ್ಪಿಕೊಳ್ಳುತ್ತಾನೋ, ಅವನು ಅರ್ಥ ಮಾಡಿಕೊಳ್ಳಬೇಕು, ಯೇಸು ನನಗಾಗಿ ಕೂಡ ಬಂದಿದ್ದರು, ನನಗಾಗಿ ಕೂಡ ಯೇಸು ಬಂದಿದ್ದು. ಇದನ್ನು ಪ್ರಿಯರೇ ಇನ್ನೊಬ್ಬರು ಹೇಳುವಾಗ ನಮಗೆ ಸ್ವಲ್ಪ ನೋವಾಗ್ಬೋದು, ಸ್ವಲ್ಪ ಜಗಳಕ್ಕೆ ಕಾರಣ ಆಗ್ಬೋದು, ಸ್ವಲ್ಪ ಮತಾಂತರ ಎಂಬ ಒಂದು ವಿಷಯ ಬರ್ಬೋದು, ಏನೇ ಬರ್ಬೋದು. ಆದರೆ ಯೇಸು ಸ್ವಾಮಿಯ ಬಾಯಿಂದಲೇ ನಾವು ಆಲಿಸ್ತಿದ್ದೆವು. ಯೇಸು ಹೇಳ್ತಾರೆ ತಂದೆ ದೇವರಿಗೆ, ನರಮಾನವರೆಲ್ಲರ ಮೇಲೆ ನೀವು ನನಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಆದರೆ ಪ್ರಿಯರೇ, ಯೇಸು ಸ್ವಾಮಿ ಅಧಿಕಾರವನ್ನು ನಮ್ಮ ಮೇಲೆ ಲೋಕದ ಜನರು ಅಧಿಕಾರ ಚಲಾಯಿಸುವಂತೆ ಆ ರೀತಿ ಚಲಾಯಿಸಲು ಮುಂದೆ ಹೋಗಲಿಲ್ಲ. ಅವರು ಅದನ್ನು ಸೇವೆಯ ಮುಖಾಂತರ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿರುವುದು ಸೇವೆ ಮಾಡಲು, ಸೇವೆಯನ್ನು ಪಡೆಯಲು ಅಲ್ಲ. ನಾನು ಬಂದಿರುವುದು ಸೇವೆ ಮಾಡಲು, ಸೇವೆಯನ್ನು ಪಡೆಯಲು ಅಲ್ಲ. ಅದಕ್ಕಾಗಿ ಅವರು ರೋಗಿಗಳನ್ನು ಗುಣಪಡಿಸಿದರು, ಅದಕ್ಕಾಗಿ ಅವರು ಜನರಿಗೆ ಭೇಟಿಯಾಗಲು ಅವರಾಗಿಯೇ ಹೋದರು, ಅದಕ್ಕಾಗಿ ಅವರು ಶಿಷ್ಯರ ಪಾದ ತೊಳೆದರು, ಅದಕ್ಕಾಗಿ ಅವರು ಎಲ್ಲ ವಿಷಯಗಳಲ್ಲಿ ಜನರ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ಅವರ ಪ್ರಶ್ನೆಗಳಿಗೆ ಸ್ಪಂದಿಸಿದರು. ಯಾವಾಗಲೂ ಯೇಸು ನಾನೊಂದು ರಾಜ, ದೇವರ ಮಗ, ರಾಜಾದಿರಾಜ, ಲೋಕಕ್ಕೆ ರಕ್ಷಕ, ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಬಳಿಗೆ ಬನ್ನಿ. ಹೌದು, ಒಂದು ಕಡೆ ಅವರು ಹೇಳಿದ್ದಾರೆ, ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಾಕ್ಯ, ಎಲೇ ಕಷ್ಟಪಡುವವರೇ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಅವರ ಬಳಿಗೆ ಬನ್ನಿರಿ ಅಂದರೆ ಇದು ಲೋಕಾಂತ್ಯದವರೆಗೆ ಅವರ ಬರಲು ನಮಗೆ ಅವರು ಕರೆ ಕೊಟ್ಟಿರೋದು. ಯಾಕೆಂದರೆ ಈಗ ಅವರು ಈ ನಾವಿರುವ ಈ ಮಾನವ ರೂಪದಲ್ಲಿ ಅವರು ಇಲ್ಲ. ಹಾಗಾದರೆ ಈಗ ನಾವು ಹೇಗೆ ಅವರ ಬಳಿಗೆ ಹೋಗುದು? ಈಗ ಅವರ ಬಳಿಗೆ ಹೋಗುವುದಂದರೆ ಅವರ ವಾಕ್ಯಕ್ಕೆ ಹೋಗುದು. ನಾವು ಅವರ ವಾಕ್ಯಕ್ಕೆ ಹೋದಾಗ ಆ ಯೇಸು ನಮ್ಮಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ, ಆ ಯೇಸು ನಮಗೆ ಭೇಟಿಯಾಗುತ್ತಾರೆ. ಆದ್ದರಿಂದ ಲೋಕಾಂತ್ಯದವರೆಗೆ ಯೇಸು ಈ ಶರೀರ ರೂಪದಲ್ಲಿ ನಮ್ಮೊಡನೆ ಇರಲಿಕ್ಕೆ ಇಚ್ಛೆ ಪಡಲಿಲ್ಲ. ಅದಕ್ಕೆ ಅವರು ಯೇಸು ಸ್ವರ್ಗಾರೋಹಣ ಆಗುವ ಮೊದಲು ಶಿಷ್ಯರಿಗೆ ಹೇಳಿದ್ದು, ನಾನು ಇಹಲೋಕದಿಂದ ನಾನು ಸ್ವರ್ಗಲೋಕಕ್ಕೆ ಹಿಂತಿರುಗಿ ಹೋದರೆ ನಿಮಗೆ ಒಳಿತೇ ವಿನಃ ಏನು ಕೆಟ್ಟದಲ್ಲ, ಅದು ನಿಮ್ಮ ಒಳಿತಿಗೆ ಬೀಳುವುದು ಅಂತ ಯೇಸು ಸ್ವಾಮಿ ಹೇಳಿದ್ದು. ಯಾಕೆಂದರೆ ಅವರು ಇಹಲೋಕವನ್ನು ಬಿಟ್ಟು ತಂದೆ ದೇವರ ಬಳಿಗೆ ಹಿಂದೆ ತೆರಳಿದಾಗ ಅವರು ಮೊದಲೇ ನುಡಿದಂತೆ ಅವರ ಪವಿತ್ರಾತ್ಮರನ್ನು ನಮ್ಮಲ್ಲಿ ಕಳುಹಿಸಿದರು. ಈಗ ಅವರು ಪವಿತ್ರಾತ್ಮರ ಮುಖಾಂತರ ನಮ್ಮೊಡನೆ ಅವರು ಜೀವಿಸ್ತಾ ಇದ್ದಾರೆ, ಪವಿತ್ರಾತ್ಮರ ಮುಖಾಂತರ. ಅಂದರೆ ಈ ವಾಕ್ಯ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯಗಳು ಆತ್ಮ ಮತ್ತು ಜೀವವಾಗಿವೆ. ಈ ವಾಕ್ಯದಲ್ಲಿ ಆ ಪವಿತ್ರಾತ್ಮ ಅಥವಾ ಆ ಯೇಸುವಿನ ಜೀವ ಆ ವಾಕ್ಯಗಳ ಮುಖಾಂತರ ನಮಗೆ ದೊರೆಯುತ್ತದೆ. ಆದ್ದರಿಂದ ಈಗ ನಮಗೆ ಯೇಸುವಿನೊಡನೆ ಸ್ಪಂದಿಸಲು ಅಥವಾ ಯೇಸುವಿನ ಆ ಒಂದು ರಕ್ಷಣೆಯನ್ನು, ಆ ಯೇಸುವಿನ ಒಂದು ಸಹಾಯವನ್ನು, ಯೇಸುವಿನಿಂದ ನಮಗೆ ಏನು ಬೇಕು ಅದೆಲ್ಲ ಪಡೆಯಲು ನಾವು ಅವರ ವಾಕ್ಯಕ್ಕೆ ಬಂದಾಗ ಅದು ನಮಗೆ ಸಿಗುತ್ತದೆ. ಇಡೀ ಮಾನವ ಕುಲದ ಮೇಲೆ ದೇವರು ಅವರಿಗೆ ಅಧಿಕಾರವನ್ನು ಕೊಟ್ಟಿರುವುದು. ನಾವು ಎಷ್ಟೋ ಸರಿ ಹೇಳ್ಬೋದು, ನಾವು ದೇವರನ್ನು ಪ್ರೀತಿಸ್ತೇವೆ, ಆದರೆ ಯೇಸು ನನಗೆ ಬೇಡ,
ಪ್ರಿಯರೇ, ಯೇಸು ಖುದ್ದಾಗಿ ಅವರ ಬಾಯಿಂದಲೇ ಹೇಳುತ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಹೋಗಲಾರರು. ನಾನು ಪಿತನು ಒಂದೇ ಆಗಿದ್ದೇವೆ. ಯಾರು ನನ್ನನ್ನು ನೋಡಿದ್ದಾರೋ ಅವರು ಪಿತ ದೇವರನ್ನು ನೋಡಿದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಅವರೇ ನನ್ನ ಸರ್ವಸ್ವ. ನಿನಗೇನು ಬೇಕು? ಆರೋಗ್ಯ ಬೇಕಾ? ಯೇಸುವಿನ ವಾಕ್ಯದೆಡೆಗೆ ಬಾ. ಶಾಂತಿ ಸಮಾಧಾನ ಬೇಕಾ? ಯೇಸುವಿನ ವಾಕ್ಯದೆಡೆಗೆ ಬಾ. ವಾಕ್ಯದೆಡೆಗೆ ಬಾ ಅಂದರೆ ವಾಕ್ಯದಲ್ಲಿ ಬಂದಾಗ ನಿನಗೆ ಅಲ್ಲಿ ತಿಳಿಯುತ್ತದೆ. ಯೇಸು ಹೇಳ್ತಾರೆ, ನಾನು ಕೊಡುವ ಸಮಾಧಾನವನ್ನು ಈ ಲೋಕ ಕೊಡಲು ಸಾಧ್ಯವಿಲ್ಲ. ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ನಾನು ಲೋಕದಲ್ಲಿ ಸಮಾಧಾನವನ್ನು, ಶಾಂತಿಯನ್ನು ಹುಡುಕಿಕೊಂಡು ಹೋದರೆ ಈ ವಾಕ್ಯಕ್ಕೆ ವಿರೋಧವಾಗಿ ಹೋಗ್ತೇನೆ. ಆ ನಿತ್ಯ ಉಳಿಯುವಂಥ ಸಮಾಧಾನ ನನಗೆ ಸಿಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ಯೇಸು ಇಡೀ ಮಾನವ ಕುಲಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟವರು. ಅವರೇ ಸ್ವಂತ ಅವರ ಬಾಯಿಂದ ನುಡಿದಿದ್ದಾರೆ, ನಾನು ಕೊಡುವ ಸಮಾಧಾನ ಈ ಲೋಕ ಕೊಡಲು ಸಾಧ್ಯವಿಲ್ಲ. ಎಷ್ಟೋ ಜನರು ಸಮಾಧಾನವನ್ನು ಲೋಕದಲ್ಲಿ ಹುಡುಕುತ್ತಾ ಇದ್ದಾರೆ, ಶಾಂತಿಯನ್ನು ಲೋಕದಲ್ಲಿ ಹುಡುಕುತ್ತಾ ಇದ್ದಾರೆ, ಆರೋಗ್ಯವನ್ನು ಲೋಕದಲ್ಲಿ ಹುಡುಕುತ್ತಾ ಇದ್ದಾರೆ. ಯೇಸು ಹೇಳ್ತಾರೆ, ನನ್ನ ಬಳಿಗೆ ಬನ್ನಿ. ನಮಗೆ ತಿಳಿದಿದೆ, ತುಂಬ ಸಾರ ನಾವು ಕೇಳಿದೆ ವಾಕ್ಯ, ಯೇಸು ಅವರ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದ್ದಾರೆ. ವಾಕ್ಯವನ್ನು ಕೇಳಿದವರು ಕೂಡ, ಈ ವಾಕ್ಯವನ್ನು ಬಾಯಿಂದ ನುಡಿದು ಕೂಡ, ಅಥವಾ ತಿಳಿದವರು ಕೂಡ ಹೌದು ಗುಣಪಡಿಸಿದ್ದಾರೆ, ಆದರೆ ನಾನು ಅನಾರೋಗ್ಯದಿಂದ ಇದ್ದೇನೆ, ನಾನು ಕಾಯಿಲೆಯಿಂದ ಇದ್ದೇನೆ, ಈ ರೀತಿ ಆಲೋಚನೆ ಮಾಡುವವರು ಇದ್ದಾರೆ. ಅಂದರೆ ಪ್ರಿಯರೇ, ಅದು ವಾಕ್ಯದಲ್ಲಿ ಬರೆದ ವಿಷಯವನ್ನು ನಾನು ನಂಬಬೇಕು. ಯೇಸು ನನ್ನನ್ನು ಅವರ ಗಾಯಗಳಿಂದ ಗುಣಪಡಿಸಿದ್ದಾರೆ, ಆದರೆ ನಾನು ಆರೋಗ್ಯವಂತ. ಈ ವಿಶ್ವಾಸವನ್ನು ನಾನು ಈ ಹೃದಯದಿಂದ ಈ ವಿಷಯವನ್ನು ವಿಶ್ವಾಸಿಸಿ ಬಾಯಿಂದ ನಾನು ನಿವೇದಿಸಬೇಕು. ತನ್ನಿಂತಾನೇ ಮ್ಯಾಜಿಕ್ ನಡೆಯುವುದಿಲ್ಲ, ತನ್ನಿಂತಾನೇ ಯಾವುದೂ ಮ್ಯಾಜಿಕ್ ನಡೆಯುವುದಿಲ್ಲ. ಈ ವಿಷಯವನ್ನು ನಾನು ವಿಶ್ವಾಸಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಎಲ್ಲರನ್ನೂ ಯಾವುದೇ ರೀತಿಯ ಕಾಯಿಲೆ, ಸಂಕಷ್ಟ, ಯಾವುದೇ ರೀತಿಯ ದೆವ್ವ ಹಿಡಿದವರನ್ನು ಕೂಡ ಗುಣಪಡಿಸಿ, ಅವರು ಹೇಳಿದರು, ನಾನು ನಿನ್ನನ್ನು ಗುಣಪಡಿಸಿದೆ ಅಂತ ಹೇಳಲೇ ಇಲ್ಲ ಯೇಸು. ಯೇಸು ಹೇಳಿದರು, ಹೋಗು, ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿತು. ಆದ್ದರಿಂದ ಆ ಯೇಸುವಿನಲ್ಲಿ ನನಗೆ ವಿಶ್ವಾಸ ಇರುವುದು ಬಹಳ ಮುಖ್ಯ. ಕಾಯಿಲೆ ಕಷ್ಟಗಳು ಲೋಕದಲ್ಲಿ ಇರಬಹುದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನೀನು ಯೇಸು ಹೇಳಿದ ಅಥವಾ ಅವರು ಮಾಡಿ ಮುಗಿಸಿದ ವಿಷಯಗಳನ್ನು, ಯೇಸು ತಾವಾಗೇ ನುಡಿದ ವಿಷಯಗಳನ್ನು, ಅಥವಾ ಅವರ ಬಗ್ಗೆ ಶಿಷ್ಯರು ಅಥವಾ ದೇವರ ವಾಕ್ಯ ಬರೆದ ಯಾರೇ ಇರಬಹುದು, ಈ ಬೈಬಲ್ ಗ್ರಂಥದಲ್ಲಿ ಇರುವ ಆ ವಾಕ್ಯಗಳನ್ನು, ಯೇಸುವಿನ ಬಗ್ಗೆ ಅವರು ನಮಗೆ ಏನೆಲ್ಲ ಮಾಡಿ ಕೊಟ್ಟಿದ್ದ ವಿಶೇಷವಾಗಿ ಸಂತ ಪೌಲನು ಬರೆದ ಪತ್ರಗಳಲ್ಲಿ ನಾವು ನೋಡಿದರೆ ಯೇಸು ನಮಗಾಗಿ ಏನು ಮಾಡಿದ್ದಾರೆ. ಸಂತ ಪೇತ್ರನು ಬರೆದ ಪತ್ರ ಇರ್ಬೋದು. ನಾನು ಈಗ ಹೇಳಿದೆ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇವೆ ಅಂದರೆ ಪೇತ್ರನು ಬರೆದ ಪತ್ರ, 1 ಪೇತ್ರ 2ನೇ ಅಧ್ಯಾಯ 24. ಅಂದರೆ ಈ ವಿಷಯಗಳನ್ನು, ಯೇಸು ನಮಗಾಗಿ ಮಾಡಿದ ವಿಷಯಗಳನ್ನು ನಾವು ಯಾವಾಗ ನಂಬುತ್ತೇವೆಯೋ ಆವಾಗ ಅದು ನಮ್ಮ ಜೀವನದಲ್ಲಿ ನಮಗೆ ಕಣ್ಣಾರೆ ನೋಡಲಿಕ್ಕೆ ಸಿಗುತ್ತದೆ. ಯೇಸು ಹೇಳ್ತಾರೆ, ತಂದೆ ದೇವರೇ, ನೀವು ನನಗೆ ಮಾಡಲು ಕೊಟ್ಟ ಕೆಲಸ ಕಾರ್ಯಗಳನ್ನು ನಾನು ಮುಗಿಸಿದ್ದೇನೆ. ಯೇಸು ಹೇಳ್ತಾರೆ ಇಲ್ಲಿ ಪ್ರಿಯರೇ, ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಇದರಿಂದಾಗಿ ನೀವು ಆತನಿಗೆ ಒಪ್ಪಿಸಿರುವ ಎಲ್ಲರಿಗೆ ನಿತ್ಯ ಜೀವವನ್ನು ಆತನು ನೀಡುವನು. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಅಂದರೆ ನಿತ್ಯ ಜೀವ ಕೂಡ ನೋಡಿ, ನಿತ್ಯ ಜೀವ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ದೇವರನ್ನು ಮತ್ತು ಅವರು ಕಳಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರಲ್ಲಿ ನಿತ್ಯ ಜೀವ ಅಡಕವಾಗಿದೆ. ಅಂದರೆ ಈ ವ್ಯಕ್ತಿ ನಿಜವಾದ ನಿಜ ದೇವರನ್ನು ಅರಿತವನು, ಯೇಸು ಕ್ರಿಸ್ತರನ್ನು ಅರಿತವನು, ಅಂದರೆ ದೇವರು ಕಳಿಸಿಕೊಟ್ಟದ್ದು ಇಡೀ ಮಾನವ ಕುಲಕ್ಕೋಸ್ಕರ, ಅವರನ್ನು ಅರಿತವನು ನಿತ್ಯ ಜೀವವನ್ನು ಅನುಭವಿಸುತ್ತಾನೆ. ಅಂದರೆ ಅವನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ ಬಾರದೇ ಇರಲಿ, ಅದು ಅವನಿಗೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ. ಯಾಕೆಂದರೆ ಅವನಿಗೆ ತಿಳಿದಿದೆ, ಸಮಸ್ಯೆ ಕಣ್ಣಿಗೆ ಕಾಣ್ತದೆ, ಪರಿಹಾರ ಬೈಬಲ್ನಲ್ಲಿದೆ. ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇದೆ, ಪರಿಹಾರ ಬೈಬಲ್ನಲ್ಲಿ ಇದೆ, ದೇವರ ವಾಕ್ಯದಲ್ಲಿದೆ. ಅದು ಯಾವುದು ಪರಿಹಾರ ಅಂತ ನಾನು ನೋಡಬೇಕು. ನೋಡಿದ ಮೇಲೆ ಅದನ್ನು ನಾನು ಸ್ವೀಕರಿಸಬೇಕು, ಅದನ್ನು ನಾನು ನಂಬಬೇಕು, ವಿಶ್ವಾಸಿಸಬೇಕು. ಆವಾಗ ಪ್ರಿಯರೇ
ನಾವು ಆ ನಿತ್ಯ ಜೀವ ಅಂದರೆ ನಮ್ಮ ಜೀವನದಲ್ಲಿ ಜೀವವನ್ನೇ ನಾವು ಅನುಭವಿಸ್ತೇವೆ. ಯಾಕೆಂದರೆ ನಾವು ನಮಗೆ ಚೆನ್ನಾಗಿ ತಿಳಿದಿದೆ ಮರಣ ಮತ್ತು ಜೀವ ಇದು ಎರಡೂ ನನ್ನ ನಾಲಿಗೆಯಲ್ಲಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿ 18:21 ಮರಣ ಮತ್ತು ಜೀವ. ಅಂದರೆ ನಿನಗೆ ಜೀವ ಬೇಕಾ, ಪ್ರತಿ ಕ್ಷಣಕ್ಕೂ ಜೀವಿಸಬೇಕಾ ನೀನು? ಹಾಗಾದರೆ ಯೇಸುವನ್ನು ನಂಬಿ ಅವರು ಆ ಜೀವವನ್ನು ನನಗೆ ಹೇಗೆ ಕೊಟ್ಟಿದ್ದಾರೆ ಆ ವಿಷಯಗಳನ್ನು ಬಾಯಿಂದ ನಿವೇದಿಸು ನಾಲಿಗೆಯ ಮುಖಾಂತರ. ಮರಣ ಅಂದರೆ ಸಾಯುವುದು ಅಂತ ಅರ್ಥ ಅಲ್ಲ, ನೀನು ಬದುಕಿರುವಾಗ ಕೂಡ ಸಾವಿನ ಅನುಭವ ನೀನು ಮಾಡ್ತೀವಿ. ಹೇಗೆ ಅಂದರೆ ಯೇಸು ಮಾಡಿದ ವಿಷಯಗಳು, ಯಾಕೆಂದರೆ ದೇವರು ಅವರನ್ನು ನರಮಾನವರೆಲ್ಲರಿಗಾಗಿ ಕಳುಹಿಸಿಕೊಟ್ಟದ್ದು. ಅವರನ್ನು ನಾನು ವಿಶ್ವಾಸಿಸದೆ ಆ ಜೀವವನ್ನು ಅನುಭವಿಸಲು ಆಗುವುದಿಲ್ಲ. ಆದ್ದರಿಂದ ನನ್ನ ಜೀವನದಲ್ಲಿ ತುಂಬ ಬಾರಿ ನಾನು ಮರಣವನ್ನು ಅನುಭವಿಸಲು ಸಾಧ್ಯ ಇದೆ. ಅದು ಹೇಗೆ ಅಂದರೆ ಜೀವಂತವಾಗಿದ್ದೇನೆ ಆದರೆ ಆರೋಗ್ಯ ಇಲ್ಲ, ಇದ್ದೇನೆ ಬಡತನ ಕಾಡ್ತಾ ಇದೆ, ಜೀವಂತವಾಗಿ ಇದ್ದೇನೆ ದೆವ್ವ ಕಾಡ್ತಾ ಇದೆ, ಜೀವಂತವಾಗಿದ್ದೇನೆ ರಾತ್ರಿ ನಿದ್ರೆ ಬರುವುದಿಲ್ಲ, ಜೀವಂತವಾಗಿ ಇದ್ದೇನೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾಕೆ? ಇದೆಲ್ಲ ಯೇಸು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಯೇಸುವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನು ಹುಡುಕಲು ಹೋದರೆ ಅಥವಾ ಜನರಿಗೆಲ್ಲ ಹೇಳಿ ಈ ರೀತಿ ಸಮಸ್ಯೆ ಹೇಳಿದರೆ ಅದು ಇನ್ನೂ ಜಾಸ್ತಿನೇ ಆಗ್ತದೆ. ಅವರು ಇನ್ನೇನು ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ಬೋದು. ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ಹೋದರೆ ಸರಿ ಆಗ್ತದೆ, ಅಥವಾ ಅದು ಮಾಡು, ಇದು ಮಾಡು, ಅಥವಾ ನಿಮಗೆ ಏನೋ ಶಾಪ ಇರ್ಬೋದು ಹಿರಿಯರದ್ದು. ಪ್ರಿಯರೇ, ಸಂತ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತರು ನಮಗಾಗಿ ಶಾಪಗ್ರಸ್ತರಾಗಿ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈ ವಾಕ್ಯವನ್ನು ನಾವು ಅರಿಯದೇ ಇದ್ದಾಗ ಅಥವಾ ಅರಿತ ಮೇಲೆ ನಂಬದೇ ಇದ್ದಾಗ ನಮಗೆ ಯಾರು ನಿಮ್ಮ ಮೇಲೆ ಶಾಪ ಇದೆ ಅಂದರೆ ನಾವು ನಂಬ್ತೇವೆ. ಕಾರಣ ಯೇಸು ಅಲ್ಲ, ದೇವರಲ್ಲ, ನನ್ನ ಅಪನಂಬಿಕೆ, ಅವಿಶ್ವಾಸ ಇದಕ್ಕೆ ಕಾರಣ. ಕೊರಿಂಥ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತರು ನಮ್ಮನ್ನು ಶ್ರೀಮಂತಗೊಳಿಸಲು ಅವರು ಬಡವರಾದರು, ಅವರ ಬಡತನದ ಮುಖಾಂತರ ನಮಗೆ ಶ್ರೀಮಂತಗೊಳಿಸಲು. ಈ ವಾಕ್ಯವನ್ನು ನಾವು ಅರಿತಾಗ ಅಲ್ಲ ಪ್ರಿಯರೇ ನಮಗೆ ಸತ್ಯ ತಿಳಿಯುವುದು. ಅರಿತ ಮೇಲೆ ಸತ್ಯ ತಿಳಿಯುತ್ತದೆ ಅಂದರೆ ಅದನ್ನು ಆಳವಾಗಿ ನಾನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾನು ಕೇಳಲೇ ಇಲ್ಲ, ನಾನು ಕೇಳಿದ ಮೇಲೆ ಅದನ್ನು ಸ್ವೀಕರಿಸಲಿಲ್ಲ, ಹಾಗಾದರೆ ನಾನು ಬಡತನ ದೇವರೇ ನನಗೆ ಕೊಟ್ಟದ್ದು ಅಂತ ಎಣಿಸಬಹುದು, ಅಥವಾ ನಾನು ಬಡವನೆಂದೇ ನಾನು ಹೇಳ್ಬೋದು. ಈ ವಾಕ್ಯವನ್ನು ನಾನು ಯೇಸು ನನಗೆ ಅವರು ಬಡವರಾಗಿ ನನ್ನನ್ನು ಶ್ರೀಮಂತಗೊಳಿಸಿದ್ದಾರೆ ಎಂಬ ವಿಷಯವನ್ನು ನಾನು ಅರಿತುಕೊಂಡು ಸ್ವೀಕರಿಸಿದಾಗ ಆ ಶ್ರೀಮಂತಿಕೆಯನ್ನು ನಾನು ಅನುಭವಿಸುತ್ತೇನೆ. ಒಬ್ಬನು ಕಳ್ಳನು ಕದಿಯಲು ಹೋಗುವುದಾದ್ರೂ ಕಾರಣ ಏನು? ಅವನಿಗೆ ತಿಳಿದಿಲ್ಲ ಯೇಸು ಅವನನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ. ಅವ ಎಣಿಸ್ತಾನೆ ಅವನು ಬಡವ ಅಂತ. ಅದರಿಂದಾಗಿ ಆ ರೀತಿಯ ಸಮಸ್ಯೆಯಲ್ಲಿ ನಾವಿದ್ದೇವೆ. ಈ ಯೇಸು ನನ್ನನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ತಿಳಿದಾಗ ನಾವು ಅದನ್ನು ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನಿವೇದಿಸಿದಾಗ ಆ ಶ್ರೀಮಂತಿಕೆಯನ್ನು ನಾನು ಅನುಭವ ಮಾಡ್ತೇವೆ. ಅದು ಅರಿಲೇ ಇಲ್ಲ, ಅರಿತ ಮೇಲೂ ಅದನ್ನು ವಿಶ್ವಾಸಿಸಿದ ಮೇಲೆ ನಾನು ಬಾಯಿಂದ ನಿವೇದಿಸಲಿಲ್ಲ ಅಂದಮೇಲೆ ಅಲ್ಲಿ ವಾಕ್ಯದಲ್ಲಿ ಬರೆದಿದೆ ಅಥವಾ ಯೇಸು ಅದನ್ನು ಮಾಡಿದ್ದಾರೆ ಅಲ್ಲ ಅಂತ ಹೇಳಿದ್ದಕ್ಕೆ ಮ್ಯಾಜಿಕ್ ನಡೆಯುವುದಿಲ್ಲ. ಅದೇ ನಾನು ಆವಾಗ ಹೇಳಿದೆ, ಮ್ಯಾಜಿಕ್ ಅಂದರೆ ಅದು ಆಟೋಮ್ಯಾಟಿಕ್ ಆಗಿ ಅಲ್ಲಿ ನಡೆಯುವುದಿಲ್ಲ. ಅದನ್ನು ನಾನು ವಿಶ್ವಾಸಿಸಿ ಬಾಯಿಂದ ನಿವೇದಿಸಬೇಕು. ಅದೇ ಪ್ರಿಯರೇ ನಿತ್ಯ ಜೀವ ಅಂದರೆ ನಮ್ಮಲ್ಲಿ ಯಾವಾಗಲೂ ಜೀವ ಇರ್ತದೆ. ಈ ಮರಣ ಎಂಬುದೇ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂಥದ್ದೇ ಮರಣ. ಅದಕ್ಕೆ ಯೋವನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಕಳ್ಳನು ಬರುವುದು ಕದಿಯಲು, ಕೊಲೆ ಮಾಡಲು, ನಾಶ ಮಾಡಲು. ನಾನು ಬಂದಿರುವುದಾದರೂ ನಿಮಗೆ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಯಾರು? ಆ ದುರಾತ್ಮ, ಅವನೇ ಆ ಕಳ್ಳ. ಅವನು ಬಂದದ್ದು ಹೌದು, ಆದರೆ ಯೇಸು ಹೇಳ್ತಾರೆ ನಾನು ಬಂದಿರುವುದು ನಿಮಗೆ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಅದೇ ನಿತ್ಯ ಜೀವ. ಈಗ ನಾವು ಆಲಿಸಿದ ಶುಭ ಸಂದೇಶದಲ್ಲಿ ನಿತ್ಯ ಜೀವ ಎಂಬುದು ಯೇಸುವನ್ನು ಅರಿತಾಗ, ದೇವರನ್ನು ಅರಿತಾಗ ನಿತ್ಯ ಜೀವ ನಾವು ಅನುಭವಿಸುತ್ತೇವೆ. ಇದನ್ನು ಎಲ್ಲರೂ ಅನುಭವಿಸಬೇಕಂತ ದೇವರು ಯೇಸುವನ್ನು ಕಳಿಸಿದ್ದು. ನರಮಾನವರೆಲ್ಲರ ಮೇಲೆ ನೀವು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಅಂತ ಯೇಸು ಹೇಳ್ತಾರೆ. ಹಾಗಾದರೆ ಪ್ರಿಯರೇ, ನಾವು ಭಾಗ್ಯವಂತರು. ನಾವು
ಜಾತಿ ಧರ್ಮ ಅದು ನೋಡುವುದಲ್ಲ. ನಾನೊಬ್ಬ ನರಮಾನವ, ಯೇಸು ನನಗಾಗಿ ಬಂದವರು. ಹಾಗಾದರೆ ಅವರು ನನಗಾಗಿ ಏನು ಮಾಡಿದ್ದಾರೆ? ಬೈಬಲ್ ಗ್ರಂಥವನ್ನು ನಾವು ಓದೋಣ. ನಮಗೆ ಸ್ವೀಕರಿಸುವುದು ಸ್ವೀಕರಿಸದೇ ಇರುವುದು ನಮಗೆ ಬಿಟ್ಟದ್ದು, ಇದರಲ್ಲಿ ಯಾರ ಒತ್ತಾಯ ಇಲ್ಲ. ಆದರೆ ಪ್ರಿಯರೇ, ನಾನಾಗಿ ಯೇಸುವನ್ನು ನನ್ನ ರಕ್ಷಕ, ನನ್ನ ಪ್ರಭು, ನನ್ನ ದೇವರೆಂದು ಸ್ವೀಕರಿಸಿದಾಗ ಪ್ರಿಯರೇ, ನಾನು ಅದು ಅನುಭವಿಸುವಂತಹ ಜೀವನ, ಆ ಜೀವ ಅದು ನಿಜವಾಗಿಯೂ ವರ್ಣಿಸಲು ಅಸಾಧ್ಯವಾದಂಥದ್ದು. ಇದನ್ನೇ ಯೇಸು ನನಗೂ ನಿಮಗೂ ನರಮಾನವರೆಲ್ಲರಿಗೂ ಕೊಟ್ಟಿದ್ದಾರೆ. ಶಿಲುಬೆಯಿಂದ ಯೇಸು ಹೇಳಿದರು, ಯೌವನನ ಶುಭ ಸಂದೇಶ 19ನೇ ಅಧ್ಯಾಯ 30ನೇ ವಾಕ್ಯ, ತಂದೆ ಎಲ್ಲವೂ ನೆರವೇರಿತು. ಯೇಸು ಹೇಳಿದರು, ಅಂದರೆ ತಂದೆ ನೀವು ನನಗೆ ಯಾವ ಮಾನವ ಕುಲದ ರಕ್ಷಣೆಯ ಆ ಒಂದು ಕಾರ್ಯವನ್ನು ಕೊಟ್ಟಿದ್ದೀರಿ, ಅದನ್ನು ನಾನು ಮಾಡಿ ಮುಗಿಸಿದ್ದೇನೆ. ಆದ್ದರಿಂದ ಪ್ರಿಯರೇ, ಯೇಸುವನ್ನು ವಿಶ್ವಾಸಿಸೋಣ, ಅವರನ್ನು ನಂಬೋಣ, ಅವರ ವಾಕ್ಯದಲ್ಲಿ ವಿಶ್ವಾಸ ಇಡೋಣ, ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನಿವೇದಿಸೋಣ. ಆ ನಿತ್ಯ ಜೀವವನ್ನು ಇಹಲೋಕದಲ್ಲಿ ಇರುವಾಗಲೇ ನಾವು ಅದನ್ನು ಅನುಭವಿಸಿ ನಮ್ಮ ಜೀವನವನ್ನು ಮುನ್ನಡೆಸೋಣ, ನಮ್ಮ ಮುಖಾಂತರ ಇತರರಿಗೂ ಅದನ್ನು ಹಂಚೋಣ. ಈ ರೀತಿ ಯೇಸು ಕೊಟ್ಟ ಆ ಜೀವ ನಮ್ಮಲ್ಲಿ ಉಕ್ಕಿ ಹರಿಯಲಿ, ಯಥೇಚ್ಛವಾಗಿ ಅದು ನಮ್ಮಲ್ಲಿ ಸಿಗಲಿ ಎಂದು ನಾವು ಪ್ರಾರ್ಥಿಸೋಣ. ಆಮೇನ್.